ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ನಮ್ಮ ರಕ್ಷಕನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ನಮ್ಮೆಲ್ಲರಿಗೂ ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಗಂಡ ಹೆಂಡತಿ ಎಂಬ ಪದಕ್ಕೆ ಅರ್ಥವೇನು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಈ ಭೂಮಿಯ ಮೇಲೆ ಸ್ತ್ರೀ ಪುರುಷರು ವಿವಾಹ ಮಾಡಿಕೊಂಡ ಮೇಲೆ ಗಂಡನು, ಹೆಂಡತಿ, ಸತಿ, ಪತಿ ಅಂತೇಳಿ ಕರೆಯಲ್ಪಡ್ತಾ ಇದ್ದಾರೆ. ಗಂಡನು ಅಂದರೆ ಈಕೆಗೆ ಈತ ಗಂಡನು, ಈತನಿಗೆ ಈಕೆ ಹೆಂಡತಿ. ಹೀಗೆ ಈ ಸಮಾಜದಲ್ಲಿ ಕರೆಯಲ್ಪಡುವಂಥದ್ದು, ಗುರುತಿಸುವಂಥದ್ದು ನಾವು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಇದಕ್ಕೆ ಅರ್ಥ ಏನು? ಗಂಡನು ಅಂದರೆ ಯಾವಾಗ ಒಬ್ಬ ಕನ್ನಿಕೆಗೆ ಇಲ್ಲಂದರೆ ಒಬ್ಬ ಸ್ತ್ರೀಯಳಿಗೆ ತಾಳಿ ಕಟ್ಟಿದಾಗ, ಒಂದು ಸಭೆಯಲ್ಲಿ ವಿವಾಹ ಮಾಡಿಕೊಂಡಾಗ, ಯಾವುದೇ ರೀತಿಯಲ್ಲಿ ಆಗಿರ್ಬೋದು, ಒಂದು ಮಂಟಪದಲ್ಲಾಗಿರ್ಬೋದು, ಇಲ್ಲಾಂದರೆ ರಿಜಿಸ್ಟರ್ ಮ್ಯಾರೇಜ್ ಆಗಿರ್ಬೋದು, ಇಲ್ಲದಿದ್ದರೆ ಕುಟುಂಬದ ಮಧ್ಯದಲ್ಲೇ ಆಗಿರ್ಬೋದು, ಯಾವುದೊಂದು ಸ್ಥಳದಲ್ಲಿ ಸ್ತ್ರೀ ಪುರುಷರಿಬ್ಬರು ಒಂದಾಗಿ ಒಪ್ಪಿಕೊಂಡು ವಿವಾಹ ಮಾಡಿಕೊಂಡಾಗ ಅವರಿಬ್ಬರ ಮಧ್ಯದಲ್ಲಿ ಕರೆಯಲ್ಪಡುವಂಥದ್ದು ಈತ ಈಕೆಗೆ ಗಂಡನು, ಈಕೆ ಈತನಿಗೆ ಹೆಂಡತಿ. ಗಂಡನು ಎಂಬ ಪದಕ್ಕೆ ಅರ್ಥ ಈಕೆಗೆ ಒಡೆಯನು, ಈಕೆಗೆ ಯಜಮಾನನು. ಅಂದರೆ ಯಾರನ್ನ ವಿವಾಹ ಮಾಡಿಕೊಂಡಿರ್ತಾನೋ ಆಕೆಗೆ ಈತ ಯಜಮಾನ, ಆಕೆಗೆ ಈತನು ಅರಸನು ಇಲ್ಲಾಂದರೆ ಒಡೆಯನು ಎಂದು ಅರ್ಥ. ಹೆಂಡತಿ ಎಂಬ ಪದಕ್ಕೆ ಅರ್ಥ, ಹೆಂಡತಿ ಎಂಬ ಪದಕ್ಕೆ ಅರ್ಥ ಈಕೆ ಈ ಪುರುಷನಿಗೋಸ್ಕರ ನೇಮಿಸಲ್ಪಟ್ಟವಳು, ಈಕೆ ಈ ಪುರುಷನಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟವಳು, ನೇಮಿಸಲ್ಪಟ್ಟವಳು. ಈ ಪುರುಷನಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟವಳು ಅಂತೇಳಿ. ಪ್ರಿಯರಾದ ದೇವ್ರ ಮಕ್ಕಳಿರ, ಈ ಭೂಮಿಯ ಮೇಲೆ ಮೊಟ್ಟ ಮೊದಲು ವಿವಾಹವನ್ನು ಮಾಡಿದವರು ಯಾರಂತ ನೋಡುವಾಗ ಸೃಷ್ಟಿಕರ್ತನಾದಂಥ ತಂದೆಯಾದ ದೇವರು. ಆದಿಕಾಂಡ 2ನೇ ಅಧ್ಯಾಯ 21ನೇ ವಚನ. ಆದಿಕಾಂಡ 2ನೇ ಅಧ್ಯಾಯ 21ನೇ ವಚನ. ಹೀಗಿರುವಲ್ಲಿ ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು. ಅವನು ಆಕೆಯನ್ನು ನೋಡಿ, ಈಗ ಸಿರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನ್ನಿಸಿಕೊಳ್ಳುವಳು ಅಂದನು. ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರೂ ಒಂದೇ ಶರೀರವಾಗಿರುವರು. ಅಂದರೆ ತಂದೆಯಾದ ದೇವರು ಮೊಟ್ಟ ಮೊದಲು ಪುರುಷನನ್ನು ಉಂಟು ಮಾಡ್ತಾರೆ. ಹೇಗೆ? ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಆ ಮನುಷ್ಯನಲ್ಲಿ, ಅಂದರೆ ನೆಲದ ಮಣ್ಣಿನಿಂದ ಒಂದು ಬೊಂಬೆ ಅಂದ್ಕೊಳ್ಳೋಣ, ಮನುಷ್ಯನ ಆಕಾರ ತಯಾರು ಮಾಡಿ ಆ ಮನುಷ್ಯನ ಆಕಾರದಲ್ಲಿ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದಾಗ ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು, ಅಂದರೆ ಜೀವಾತ್ಮ ಆದನು, ಬದುಕುವ ಜೀವಾತ್ಮನು. ಮೊಟ್ಟ ಮೊದಲು ಪುರುಷನನ್ನು ದೇವರು ಉಂಟು ಮಾಡ್ತಾರೆ. ಆಮೇಲೆ ಸ್ತ್ರೀಯಳನ್ನು ಉಂಟು ಮಾಡುವಂಥದ್ದು ನೋಡ್ತೀವಿ. ಅವರಿಬ್ಬರನ್ನ ಜೊತೆ ಮಾಡುವಂಥದ್ದು, ಅಂದರೆ ಪ್ರಾರಂಭದಲ್ಲಿ ದೇವರು ಅವರಿಗೆ ವಿವಾಹ ಮಾಡುವಂಥದ್ದು ನಡೆಯುತ್ತೆ. ಪ್ರಿಯರೇ, ಗಮನಿಸಬೇಕು. ಇವಾಗ ಸ್ತ್ರೀ ಪುರುಷರನ್ನು ಉಂಟು ಮಾಡಿದವರು ಯಾರಪ್ಪ ಅಂತ ನೋಡುವಾಗ ತಂದೆಯಾದ ದೇವರು. ಭೂಮಿಯ ಮೇಲೆ
ಭೂಮಿಯ ಮೇಲೆ ಸ್ತ್ರೀಯರು ಪುರುಷರು ಎಂದು ಕರೆಯಲ್ಪಡ್ತಾ ಇದ್ದಾರೆ. ಮನುಷ್ಯರು, ನರರು. ಯಾರ ಮೂಲಕ? ದೇವರ ಮೂಲಕ. ಯಾರು ಯಾರಿಗಾಗಿ ಹುಟ್ಟಿದ್ದಾರೆ? ಸ್ತ್ರೀಯರು ಪುರುಷರಿಗಾಗಿ ಹುಟ್ಟಿದ್ದಾರಾ? ಪುರುಷರು ಸ್ತ್ರೀಯರಿಗಾಗಿ ಹುಟ್ಟಿದ್ದಾರಾ ಅಂತ ನೋಡುವಾಗ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 8ನೇ ವಚನವನ್ನು ನೋಡಿ ಪ್ರಿಯರೇ. 8ನೇ ವಚನ, ಪುರುಷನು ಸ್ತ್ರೀಯಿಂದ ಉತ್ಪತ್ತಿಯಾಗಲಿಲ್ಲ. ಯಾವ ಪುರುಷನು? ಮೊದಲನೇ ಪುರುಷನು, ಪ್ರಾರಂಭದ ಪುರುಷನು ಆದಾಮನಿದ್ದನಲ್ಲ. ಆದಾಮನು ಹುಟ್ಟಬೇಕಾದ್ರೆ ತಂದೆಯಾದ ದೇವರು ನೆಲದ ಮಣ್ಣಿನಿಂದ ಹುಟ್ಟಿಸ್ತಾನೆ. ನೆಲದ ಮಣ್ಣಿನಿಂದ ಮನುಷ್ಯನ ರೂಪವನ್ನು ತಯಾರು ಮಾಡಿ ಆ ಮನುಷ್ಯನ ರೂಪದಲ್ಲಿ ಮೂಗಿನಲ್ಲಿ ದೇವರು ಅಂದರೆ ಪರಮಾತ್ಮನು ತನ್ನಲ್ಲಿರುವಂಥ ಆತ್ಮವನ್ನು ಮೂಗಿನಲ್ಲಿ ಊದಿದಾಗ ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಅಂದರೆ ಮೊಟ್ಟ ಮೊದಲು ಮನುಷ್ಯನು ಪುರುಷನು ಉಂಟಾಗ್ತಾನೆ, ದೇವರು ಉಂಟು ಮಾಡ್ತಾರೆ. ಪುರುಷನನ್ನು ಉಂಟು ಮಾಡಬೇಕಾದ್ರೆ ಅಲ್ಲಿ ಸ್ತ್ರೀಯರಿಲ್ಲ. ಪುರುಷನನ್ನು ಉಂಟು ಮಾಡಬೇಕಾದ್ರೆ, ಪುರುಷನು ಹುಟ್ಟಬೇಕಾದ್ರೆ, ಪ್ರಾರಂಭದ ಪುರುಷನು ಹುಟ್ಟಬೇಕಾದ್ರೆ ಅಲ್ಲಿ ಸ್ತ್ರೀ ಇಲ್ಲ. ಸ್ತ್ರೀ ಇಲ್ಲದೆ, ಸ್ತ್ರೀಯ ಸಹವಾಸ ಇಲ್ಲದೆ, ಸ್ತ್ರೀಯ ಸಹಾಯವಿಲ್ಲದೆ ದೇವರು ಮೊಟ್ಟ ಮೊದಲು ಪುರುಷನನ್ನು ಉಂಟು ಮಾಡ್ತಾರೆ ದೇವರು. ಆಮೇಲೆ ಆದಾಮನ ಮೂಲಕ ಅವ್ವಳನ್ನು ಉಂಟು ಮಾಡುವಂಥದ್ದು ನೋಡ್ತೀವಿ. ಆದಾಮನ ಮೂಲಕ ಅವ್ವಳು ಅಂದರೆ ಪ್ರಾರಂಭದ ಪುರುಷನ ಮೂಲಕ ಸ್ತ್ರೀಯಳು ಉಂಟಾಗಿದ್ದಾಳೆ ವಿನಃ ಸ್ತ್ರೀಯಳ ಮೂಲಕ ಪುರುಷನು ಬಂದಿಲ್ಲ. ಅದೇ ಮಾತು ಇಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತು ಗಮನಿಸಬೇಕು. ಪುರುಷನು ಸ್ತ್ರೀಯಿಂದ ಉತ್ಪತ್ತಿಯಾಗಲಿಲ್ಲ, ಸ್ತ್ರೀಯು ಪುರುಷನಿಂದ ಉತ್ಪತ್ತಿಯಾದಳು. ಎರಡನೇದಾಗಿ ನೋಡಿ, ಇದಲ್ಲದೆ ಪುರುಷನು ಸ್ತ್ರೀ ನಿಮಿತ್ತವಾಗಿ ನಿರ್ಮಾಣವಾಗಲಿಲ್ಲ, ಸ್ತ್ರೀಯು ಪುರುಷ ನಿಮಿತ್ತವಾಗಿ ನಿರ್ಮಾಣವಾದಳು. ಅಂದರೆ ಯಾರು ಯಾರಿಗೋಸ್ಕರ ನಿರ್ಮಾಣವಾಗಿದ್ದಾರಂತ ನೋಡುವಾಗ ಪುರುಷನು ಸ್ತ್ರೀಗೋಸ್ಕರ ಅಲ್ಲ, ಸ್ತ್ರೀಯಳು ಪುರುಷನಿಗೋಸ್ಕರ. ಅವರಿಬ್ಬರನ್ನ ಉಂಟು ಮಾಡಿದ್ದೇ ದೇವರು. ಇವರಿಬ್ಬರು ಯಾರಿಗೋಸ್ಕರ? ಸ್ತ್ರೀ ಪುರುಷರಿಬ್ಬರು ಯಾರಿಗೋಸ್ಕರ? ಇಬ್ಬರು ದೇವ್ರಿಗೋಸ್ಕರ. ಸ್ತ್ರೀ ಪುರುಷರಿಬ್ಬರು ಕೂಡ ದೇವ್ರಿಗೋಸ್ಕರ ಬದುಕಬೇಕು. ಕೆಳಗಡೆ ಮಾತನ್ನು ನೋಡೋಣ. ಸ್ತ್ರೀಯು ಪುರುಷನ ನಿಮಿತ್ತವಾಗಿ ನಿರ್ಮಾಣವಾದಳು. ಹೀಗಿರುವುದರಿಂದ ದೂತರ ನಿಮಿತ್ತವಾಗಿ ಸ್ತ್ರೀಯು ಪುರುಷನ ಅಧಿಕಾರ ಸೂಚಿಸುವ ಮುಸುಕನ್ನು ತಲೆಯ ಮೇಲೆ ಹಾಕಿಕೊಂಡಿರಬೇಕು. ಆದರೂ ಕರ್ತನ ಸಂಬಂಧದಲ್ಲಿ ಪುರುಷನಿಲ್ಲದೆ ಸ್ತ್ರೀಯರಿಲ್ಲದೆ ಪುರುಷರು ಸಂಪೂರ್ಣರಲ್ಲ. ಸ್ತ್ರೀಯು ಪುರುಷನಿಂದ ಉತ್ಪತ್ತಿಯಾದಳು, ಹಾಗೆಯೇ ಪುರುಷನು ಸ್ತ್ರೀ ಮೂಲಕವಾಗಿ ಹುಟ್ಟುತ್ತಾನೆ. ಸಮಸ್ತಕ್ಕೂ ದೇವರೇ ಮೂಲ ಕಾರಣನು. ಅಂದರೆ ಪ್ರಾರಂಭದ ಪುರುಷನು ಸ್ತ್ರೀಯ ಸಹಾಯವಿಲ್ಲದೆ ಹುಟ್ಟುವಂಥದ್ದು. ಅಂದರೆ ದೇವರು ನೆಲದ ಮಣ್ಣಿನಿಂದ ಹುಟ್ಟಿಸ್ತಾರೆ. ಆಮೇಲೆ ಸ್ತ್ರೀಯಳನ್ನು ಆದಾಮನ ಎಲುಬು ಇದೆಯಲ್ಲ, ಪಕ್ಕೆ ಎಲುಬಿನಿಂದ ಉಂಟು ಮಾಡುವಂಥದ್ದು ಸ್ತ್ರೀಯಳಾಗಿ. ಅದು ದೇವರ ಕೆಲಸ. ಇದು ಪ್ರಾರಂಭದ ಮನುಷ್ಯರು. ಆಮೇಲೆ ಅವ್ರ ಮೂಲಕ ಭೂಲೋಕದಲ್ಲಿ ಇಷ್ಟು ಮಂದಿ ಸ್ತ್ರೀ ಪುರುಷರೆಲ್ಲರೂ ಕೂಡ ಅವರಿಬ್ಬರ ಮೂಲಕ ಉತ್ಪತ್ತಿಯಾಗಿದ್ದಾರೆ, ಬೆಳೆದಿದ್ದಾರೆ. ಅವ್ರ ಮೂಲಕ ಸ್ತ್ರೀ ಪುರುಷರು ಬರ್ತಾರೆ, ಮತ್ತೆ ಆ ಸ್ತ್ರೀ ಪುರುಷರು ಮದುವೆ ಮಾಡಿಕೊಳ್ತಾರೆ, ಮದುವೆ ಮಾಡಿಕೊಂಡು ಮಕ್ಕಳನ್ನು ಪಡಿತಾರೆ. ಹೀಗೆ ಬೆಳೀತಾ 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 ಪ್ರಪಂಚ ದೇಶದಲ್ಲಿ ನೋಡುವಾಗ 850 ಕೋಟಿ ಮಂದಿ ಈ ದಿನಗಳಲ್ಲಿ ಲೆಕ್ಕ. ಪ್ರಾರಂಭದಲ್ಲಿ ಒಬ್ಬನು ಆದಾಮನ ಮೂಲಕ ಅವ್ವಳು. ಅವರಿಬ್ಬರನ್ನು ದೇವರು ವಿವಾಹ ಮಾಡಿ ಆಶೀರ್ವಾದ ಮಾಡ್ತಾರೆ, ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ ಅಂತೇಳಿ. ಈ ರೀತಿ ದೇವರ ಕೃಪೆ ಮೂಲಕ ನಡೀತಾ ಇದೆ ವಿವಾಹ ಕಾರ್ಯಕ್ರಮ, ಗಂಡ ಹೆಂಡತಿ. ಆದರೆ ಈಗಿನ ಕಾಲದಲ್ಲಿ ನೋಡಬೇಕು ಪ್ರಿಯರಾದ ದೇವರ ಮಕ್ಕಳಿರ, ಗಂಡ ಎಂಬ ಪದಕ್ಕೆ ಅರ್ಥ ತಿಳಿಯದೆ, ಹೆಂಡತಿ ಎಂಬ ಪದಕ್ಕೆ ಅರ್ಥ ತಿಳಿಯದೆ,
ಇಷ್ಟ ಬಂದ ಹಾಗೆ ಈ ಲೋಕದಲ್ಲಿ ಜೀವಿಸ್ತಾ ಇರ್ತಾರೆ. ನನ್ನ ಜೀವನ, ನನ್ನ ಇಷ್ಟ, ನನ್ನ ಇಷ್ಟದ ಪ್ರಕಾರ ನಾನು ಜೀವಿಸ್ತೀನಿ, ನೀವ್ಯಾರು ಕೇಳೋದಕ್ಕೆ ಅಂತೇಳಿ ಮಾತಾಡ್ತಾರೆ. ನಾವು ಯಾರು? ನಾವೆಲ್ಲರೂ ದೇವ್ರ ಮಕ್ಕಳು. ಆದರೆ ನಮಗೆ ಕೇಳುವಂಥ ಅಧಿಕಾರ ಇಲ್ಲದೇ ಇದ್ದರೂ ದೇವರು ಮಾತ್ರ ಕೇಳ್ತಾರೆ. ಇದು ಯಾರ ಮಾತು ಗೊತ್ತಲ್ಲ? ನಮ್ಮ ಮಾತಲ್ಲ, ನನ್ನ ಮಾತಲ್ಲ, ಇದು ದೇವರ ಮಾತು. ದೇವರು ನಿಮಗೆ ಒಂದು ಜೀವಿತವನ್ನು ಕೊಟ್ಟಿದ್ದಾರೆ, ಸ್ತ್ರೀ ಆಕಾರವನ್ನು, ಪುರುಷ ಆಕಾರವನ್ನು. ಈ ಲೋಕದಲ್ಲಿ ಜೀವಿತವನ್ನು ದೇವರು ಕೊಟ್ಟಿರುವಾಗ ಆ ದೇವರು ನಿಮ್ಮನ್ನು ಕೇಳುವಂಥ ಆ ದೇವರಿಗೆ ಅಧಿಕಾರ ಇದೆ. ಈ ಲೋಕದಲ್ಲಿ ಒಬ್ಬ ಪುರುಷನಿಗೆ ಹೆಂಡತಿಯಾಗಿರುವಂಥ ನೀವು, ಈ ಲೋಕದಲ್ಲಿ ಒಬ್ಬ ಮಹಿಳೆಗೆ ಗಂಡನಾಗಿರುವಂಥ ನೀವು ಈ ಲೋಕದಲ್ಲಿ ಹೇಗೆ ಬದುಕಬೇಕು? ಗಂಡನ ಸ್ಥಾನ ಏನು? ಆಕೆಯನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು, ಹೆಂಡತಿಯನ್ನು. ಯಾರ್ಯಾರಿಗೆ ಮದುವೆ ಆಗಿದೆಯೋ, ಯಾರ್ಯಾರಿಗೆ ಹೆಂಡತಿಯರಿದ್ದಾರೋ ಅವರು ಹೇಗೆ ನೋಡಿಕೊಳ್ಬೇಕು ಮನೆಯಲ್ಲಿ? ದೇವರು ಪ್ರೀತಿಸಿ ಹೆಂಡತಿಯನ್ನು ಕೊಟ್ಟಿದ್ದಾನೆ. ಹೆಂಡತಿಯನ್ನು ಕೊಟ್ಟ ಮೇಲೆ ಆ ಹೆಂಡತಿಯನ್ನು ಹೇಗೆ ನೋಡ್ಕೊಳ್ಬೇಕು? ಪ್ರೀತಿಯಿಂದ ನೋಡ್ಕೊಳ್ಬೇಕು ತಾನೆ. ಈಗಿನ ಕಾಲದಲ್ಲಿ ನೋಡಿ ಹೇಗಿದೆ ಮನೆಯಲ್ಲಿ ಕಿರಿಕಿರಿ, ಜಗಳ, ಗಲಾಟೆಗಳು, ಆವೇಶದಿಂದ, ಕೋಪದಿಂದ. ಯಾತಕ್ಕಾಗಿ ಕೋಪ? ಯಾರಿಗ್ಯಾಕೆ ಕೋಪ ಮಾಡ್ಕೊಳ್ತೀರಾ? ಯಾಕೆ ನಿಮ್ಮ ಕೋಪ? ಯಾಕೆ ಹೆಂಡತಿ ಮೇಲೆ ಕೋಪ ಮಾಡಿಕೊಂಡು ಬಾಯಿಗೆ ಬಂದ ಹಾಗೆ ಮಾತಾಡೋದು? ಒಂದು ವೇಳೆ ತಪ್ಪು ಮಾಡಿದ್ದಾಳ, ಪ್ರೀತಿಯಿಂದ ಕರೆದು ಪ್ರೀತಿಯಿಂದ ಎಚ್ಚರಿಸಬೇಕು, ಬುದ್ಧಿ ಮಾತನ್ನು ಹೇಳಬೇಕು, ತಪ್ಪೇನಲ್ಲ. ಆದರೆ ಪ್ರೀತಿಯಿಂದ ಅವರನ್ನು ನೋಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಗಂಡ ಹೆಂಡತಿಯರಿಗೆ ಇಬ್ಬರಿಗೂ ದೇವರು ಎಚ್ಚರಿಕೆ ಮಾತುಗಳನ್ನು ಹೇಳಿದ್ದಾರೆ. ಒಂದು ಸಾರಿ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನವನ್ನು ನೋಡಿ ಪ್ರಿಯರೇ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ನಿಮ್ಮ ಗಂಡಂದರಿಗೆ ಅಧೀನರಾಗಿರ್ರಿ. ಇಲ್ಲಿ ಸಭೆಯಲ್ಲಿ ಅಂದರೆ ಯೇಸು ಕ್ರಿಸ್ತರನ್ನು ನಂಬಿರುವಂಥ ಭಕ್ತರಿದ್ದಾರಲ್ಲ, ಆ ಭಕ್ತರ ಮಧ್ಯದಲ್ಲಿ ದೇವರು ಎಚ್ಚರಿಕೆ ಮಾತುಗಳನ್ನು, ಈ ಎಚ್ಚರಿಕೆ ಮಾತುಗಳನ್ನು ಲೋಕದಲ್ಲಿ ಎಲ್ಲರೂ ತಗೊಂಡಾಗ ಎಲ್ಲರ ಕುಟುಂಬದಲ್ಲಿ ಆಶೀರ್ವಾದ ಇರುತ್ತೆ. ಅಂದರೆ ಈ ಮಾತುಗಳು ಲೋಕದಲ್ಲಿದ್ದಂಥ ಪ್ರತಿಯೊಬ್ಬರೂ ಪಾಲಿಸಿದಾಗ ಅದ್ಭುತವಾಗಿರುತ್ತೆ ಲೋಕ. ಆದರೆ ಲೋಕ ಪಾಲಿಸುತ್ತೋ ಬಿಡುತ್ತೋ ಎರಡನೇ ವಿಷಯ, ಸಭೆಯಲ್ಲಿದ್ದಂಥ ಪ್ರತಿ ಭಕ್ತರು ಪಾಲಿಸಬೇಕಾದಂಥ ವಿಷಯ. ಪ್ರತಿ ಭಕ್ತರಂದರೆ ಯಾರಿಗೆ ಮದುವೆ ಆಗಿದೆಯೋ, ಅಂದರೆ ಪುರುಷನಿಗೆ ಹೆಂಡತಿ, ಸ್ತ್ರೀಯಳಿಗೆ ಗಂಡನು ಇರುವಾಗ ಅವರಿಗೆ ಹೇಳುವಂಥ ಮಾತು, ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ನಿಮ್ಮ ಗಂಡಂದರಿಗೆ ಅಧೀನರಾಗಿರ್ರಿ. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಕ್ರಿಸ್ತನು ಸಭೆ ಎಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಅದಿರಲಿ, ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡಂದರಿಗೆ ಎಲ್ಲ ವಿಷಯಗಳಲ್ಲಿ ಅಧೀನರಾಗಿರಬೇಕು. ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಬೇಕಂತೆ. ಹೇಗೆ ಪ್ರೀತಿಸಬೇಕು? 33ನೇ ವಚನ ನೋಡಿ, ಹೇಗೆ ಪ್ರೀತಿಸಬೇಕು? ಅದಿರಲಿ, ನಿಮ್ಮಲ್ಲಿ ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. ಅಂದರೆ ದೇವರು ಪ್ರಾರಂಭದಲ್ಲಿ ಸ್ತ್ರೀ ಪುರುಷರನ್ನು ಉಂಟು ಮಾಡಿದ್ದಾರೆ, ಅವರಿಗೆ ವಿವಾಹ ಮಾಡಿದ್ದಾರೆ, ಅವರಿಗೆ ಜೊತೆ ಮಾಡಿದ್ದಾರೆ. ಆಮೇಲೆ ಅವರು ಹೇಗೆ ಬದುಕಬೇಕೋ ಅದನ್ನು ಕೂಡ ಹೇಳಿದ್ದಾರೆ. ಈ ಲೋಕದಲ್ಲಿ ಇಷ್ಟ ಬಂದ ಹಾಗೆ ಅಲ್ಲ. ಹೆಂಡತಿಯನ್ನು ನೀನು ಪಡ್ಕೊಂಡಿದ್ದೀಯಂದರೆ ಆ ಹೆಂಡತಿಯನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು. ಹೇಗೆ ಪ್ರೀತಿ ಹೇಗೆ? ಇಲ್ಲಿ ಹೇಳ್ತಾರೆ, ನಿನ್ನನ್ನು ನೀನು ಹೇಗೆ ಪ್ರೀತಿಸ್ಕೊಳ್ತೀಯ, ನಿನ್ನನ್ನು ನೀನು ಹೇಗೆ ಪ್ರೀತಿಸ್ಕೊಳ್ತೀಯ, ನಿನ್ನನ್ನು ನೀನು ಪ್ರೀತಿಸಿಕೊಳ್ಳುವಂಥದ್ದು. ನಿನ್ನನ್ನು ನೀನು ಪ್ರೀತಿಸಿಕೊಳ್ಳುವಂಥದ್ದು ಅಂದರೆ ಹೇಗೆ? ಇವಾಗ ನಾನಿದ್ದೀನಿ, ಅರ್ಥ ಮಾಡ್ಕೊಳ್ಳಿ, ನಾನಿದ್ದೀನಿ ಇವಾಗ. ನನ್ನನ್ನು ನಾನು ಪ್ರೀತಿಸ್ಕೊಳ್ಳುವಂತಂದ್ರೆ ಅರ್ಥ ಏನು?
ನನಗೇನು ವಸ್ತ್ರಗಳು ಬೇಕು, ನನಗೇನು ಊಟ ಬೇಕು, ನನಗೆಂಥ ಆಹಾರ ಬೇಕು, ಹೌದಲ್ವ, ನಾನು ಯಾವ ರೀತಿ ನಾನು ಸುಖವಾಗಿರಬೇಕು ಅಂತೇಳಿ ನನ್ನನ್ನು ನಾನು ಯೋಚನೆ ಮಾಡ್ತೀನ? ನನ್ನನ್ನು ನಾನು ಯೋಚನೆ ಮಾಡಿ ನನಗೇನು ಬೇಕು ಎಲ್ಲವನ್ನು ಕೂಡ ವ್ಯವಸ್ಥೆ ಮಾಡಿಕೊಳ್ತೀನ? ಅಂದರೆ ಕಷ್ಟಪಟ್ಟು ನನಗೆ ಊಟ ಬೇಕು, ಕಷ್ಟಪಟ್ಟು ನನಗೆ ವಸ್ತ್ರಗಳು ಬೇಕು, ನನಗೇನೇನು ಬೇಕೋ ನನಗೆ ಬೇಕಾದದ್ದನ್ನು ನಾನು ಮೊದಲನೇದಾಗಿ ಯೋಚನೆ ಮಾಡ್ತೀನಿ, ಎರಡನೇದಾಗಿ ಇನ್ನೊಬ್ಬರ ಬಗ್ಗೆ. ಅದೇ ಪ್ರಕಾರ ದೇವರು ಹೇಳುವಂಥ ಮಾತೇನು ಗೊತ್ತಾ? ನಿನ್ನನ್ನು ನೀನು ಹೇಗೆ ಪ್ರೀತಿಸ್ಕೊಳ್ತೀಯೋ ಅದೇ ಪ್ರಕಾರ ನಿನ್ನ ಹೆಂಡತಿಯನ್ನು ನೀನು ಪ್ರೀತಿಸಬೇಕು. ನಿನ್ನನ್ನು ನೀನು ಯಾವಾಗಾದರೂ ಅವಮಾನ ಪಡಿಸ್ಕೊಂಡಿದ್ದೀಯಾ? ಅಂದರೆ ನಿನ್ನಷ್ಟಕ್ಕೆ ನೀನೇ ಅವಮಾನ ಮಾಡಿಕೊಂಡಿದ್ದೀಯಾ? ನಿನ್ನಷ್ಟಕ್ಕೆ ನೀನೇ ಬೈದುಕೊಂಡಿದ್ದೀಯಾ? ನಿನ್ನಷ್ಟಕ್ಕೆ ನೀನೇ ಒಡೆದುಕೊಂಡಿದ್ದೀಯಾ? ಪಟ ಒಡೆದುಕೊಂಡಿದೆಯಾ ನಿನ್ನಷ್ಟಕ್ಕೆ ನೀನೇ? ಇಲ್ಲ. ಯಾವಾಗಾದರೂ ನಿನ್ನಷ್ಟಕ್ಕೆ ನೀನೇ ಬೈದುಕೊಂಡಿದ್ದೀಯಾ? ಇಲ್ಲ. ಯಾವಾಗಾದರೂ ನಿನ್ನಷ್ಟಕ್ಕೆ ನೀನೇ ಅವಮಾನ ಪಡಿಸ್ಕೊಂಡಿದೆಯಾ? ಇಲ್ಲ. ಅದೇ ಪ್ರಕಾರ ನಿನ್ನ ಹೆಂಡತಿಯನ್ನು ನೋಡ್ಕೊಳ್ಬೇಕು. ಯಾಕೆಂದರೆ ನಿನ್ನ ಹೆಂಡತಿ ನಿನ್ನ ದೇಹದಲ್ಲಿ ಭಾಗ. ಅಂದರೆ ನಿನ್ನನ್ನು ನೀನು ಯಾವ ರೀತಿ ಪ್ರೀತಿಸ್ಕೊಳ್ತೀಯೋ ಅದೇ ಪ್ರಕಾರ ನಿನ್ನ ಹೆಂಡತಿಯನ್ನು ಪ್ರೀತಿಸಬೇಕು ಅಂತ ಹೇಳ್ತಾರೆ ದೇವರು. ಗಮನಿಸಬೇಕು, ಪುರುಷರಿಗೆ ಈ ಮಾತನ್ನು ಹೇಳಿದ್ದಾರೆ, ಸ್ತ್ರೀಯರಿಗೆ ಏನು ಹೇಳಿದ್ದಾರೆ ಅಂತ ನೋಡುವಾಗ ಅದೇ 22ನೇ ವಚನ ನೋಡಿದ್ದೀವಿ ಅಲ್ವಾ? ಸ್ತ್ರೀಯರೇ ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ನಿಮ್ಮ ಗಂಡಂದರಿಗೆ ಅಧೀನರಾಗಿರ್ರಿ. ಒಳಪಡಬೇಕು. ಒಳಪಡೋದಂದ್ರೆ ಅರ್ಥ ಏನಮ್ಮ? ಒಳಪಡಬೇಕಂದ್ರೆ ಅರ್ಥ ಏನು? ಗಂಡನನ್ನು ಸ್ವಾಧೀನಪಡಿಸ್ಕೊಳ್ಳೋದಾ? ಗಂಡನನ್ನು ಸ್ವಾಧೀನಪಡಿಸ್ಕೊಂಡು ಗಂಡನನ್ನು ಆಳ್ವಿಕೆ ಮಾಡೋದಾ? ಗಂಡನಿಗೆ ಏಕವಚನದಿಂದ ಮಾತಾಡೋದಾ? ದೇವರ ಮಾತನ್ನ ಕೇಳಿ ದೇವರ ಮಾತಿಗೆ ಒಳಪಟ್ಟು ಗಂಡನನ್ನ ಗೌರವಿಸ್ಬೇಕಂತ ಹೇಳ್ತಾರೆ. ಇದು ಯಾರ ಮಾತಿದು? ದೇವರ ಮಾತು. ಇವಾಗ ನಿನ್ನ ಗಂಡನನ್ನ ನೀನು ಪ್ರೀತಿಸಿ ಒಳಪಡದೆ ಹೋದರೆ, ನಿನ್ನ ಗಂಡನಿಗೆ ನೀನು ಪ್ರೀತಿಸಿ ಒಳಪಡದೆ ಹೋದರೆ ಏನಾಗುತ್ತೆ? ದೇವರ ವಾಕ್ಯಗಳನ್ನು ನೀವು ಕೇಳಿದ್ದೀರಾ ಅಥವಾ ಮೀರಿದ್ದೀರಾ? ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗಿದ್ದೀರಾ ಅಥವಾ ದೇವರ ಆಜ್ಞೆಗಳನ್ನು ನೀವು ಮೀರಿದ್ದೀರಾ? ಏನು ಮಾಡಿದ್ದೀರಾ? ಏನಾಗಿದೆ? ಅರ್ಥ ಏನು ಬಂದಿದೆ? ನಿಮ್ಮ ಗಂಡಂದಿರಿಗೆ ಒಳಪಡಬೇಕು ಅಂತ ಹೇಳ್ತಾರೆ. ನೀವು ಹೇಳ್ಬೋದು, ಇಲ್ಲ ರೀ ನಮ್ಮ ಗಂಡ ಕುಡುಕರಿ, ನಮ್ಮ ಗಂಡ ಒಂದು ರೀತಿಯಲ್ಲಿ ವ್ಯಭಿಚಾರಿ ರೀ, ಇನ್ನೊಂದು ರೀತಿಯಲ್ಲಿ ತಪ್ಪು ಮಾಡ್ತಾ ಇದ್ದಾನೆ, ಮತ್ತೊಂದು ರೀತಿಯಲ್ಲಿ ತಪ್ಪು ಮಾಡ್ತಾ ಇದ್ದಾನೆ. ನೀವು ಪ್ರಾರ್ಥನೆಗೆ ಹೋಗ್ತಾ ಇದ್ದೀರಾ? ನಾನು ಪ್ರಾರ್ಥನೆಗೆ ಹೋಗ್ತಾ ಇದ್ದೀನಿ ರೀ. ನೀವು ಆರಾಧನೆ ಮಾಡ್ತಾ ಇದ್ದೀರಾ? ಹೌದು ರೀ, ನಾನು ಆರಾಧನೆ ಮಾಡ್ತಾ ಇದ್ದೀನಿ ರೀ. ಹಾಗಾದರೆ ಅಮ್ಮ, ಖಂಡಿತವಾಗಿ ನಿಮ್ಮ ಗಂಡಂದರಿಗೆ ಒಳಪಡಬೇಕು ಅಂತ ಹೇಳ್ತಾರೆ. ಒಂದು ವೇಳೆ ನೀವು ಪ್ರಾರ್ಥನೆಗೆ ಹೋಗ್ತಾ ಇಲ್ಲ, ನಿಮ್ಮ ಯಜಮಾನರು ಕೂಡ ಪ್ರಾರ್ಥನೆಗೆ ಹೋಗ್ತಾ ಇಲ್ಲ, ಲೋಕದ ರೀತಿಯಲ್ಲಿ ಇದ್ದಾರೆ ಅಂದಮೇಲೆ ಅದು ಲೋಕಕ್ಕೆ ಸಂಬಂಧಪಟ್ಟದ್ದು. ಯಾಕೆಂದರೆ ಲೋಕದಲ್ಲಿದ್ದವ್ರಿಗೆ ಯಾರು ಹೇಳ್ತಾರೆ? ಲೋಕದಲ್ಲಿದ್ದಂಥ ಪ್ರತಿ ಒಬ್ಬರಿಗೂ ದೇವರ ಎಚ್ಚರಿಕೆ ಮಾತನ್ನು ಕೊಟ್ಟಿದ್ದಾರೆ. ಆದರೆ ಕೇಳುವಂಥ ಸ್ಥಿತಿಯಲ್ಲಿ ಲೋಕ ಇಲ್ಲ. ಆದರೆ ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟಂಥ ಪ್ರತಿ ಕ್ರೈಸ್ತರಿಗೆ ಹೇಳುವಂಥ ಅಧಿಕಾರ ಒಬ್ಬ ಸೇವಕರಿಗಿರುತ್ತೆ. ದೇವರ ಅಧಿಕಾರ ಕೊಟ್ಟಿದ್ದಾರೆ. ದೇವರು ಅಧಿಕಾರವನ್ನು ಕೊಟ್ಟಿದ್ದಾರೆ. ನಿಮ್ಮ ಗಂಡನು ಕುಡುಕನ, ಲೋಕದ ರೀತಿಯಲ್ಲಿದ್ದಾನ? ಹಾಗಾದರೆ ಹೇಗೆ? ಒಳಪಡಬೇಕಾ ಅಥವಾ ಬಿಡಬೇಕಾ? ನೋಡಿ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದರಿಗೆ ಅಧೀನರಾಗಿರ್ರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರು. ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಗಂಡನು ದೇವರನ್ನ ತಿಳಿಯದೆ ಲೋಕದ ರೀತಿಯಲ್ಲಿ, ಪಾಪದಲ್ಲಿ, ವ್ಯಭಿಚಾರದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಇದ್ದಾರಂತ ತಿಳ್ಕೊಳ್ಳಿ. ಅವಾಗ ನೀವೇನು ಮಾಡಬೇಕು? ಅವ್ರ ಹತ್ರ ಜಗಳ ಇಟ್ಕೊಳ್ಳೋದಲ್ಲ, ಅವ್ರ ಹತ್ರ ಗಲಾಟೆ ಮಾಡೋದಲ್ಲ. ದೇವರು ಹೇಳಿರೋ ಪ್ರಕಾರ ಏನು ಮಾಡಿ ಅಂತ ಹೇಳ್ತಾರೆ?
ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದರಿಗೆ ಅಧೀನರಾಗಿರ್ರಿ. ಅವರು ಕುಡುಕರಾದರು, ಮತ್ತೊಂದು ರೀತಿಯಲ್ಲಿದ್ದರು. ನೀವೇನು ಮಾಡಬೇಕು ಅಂತ ನೋಡುವಾಗ ದೇವರ ಭಕ್ತಿಯಲ್ಲಿ ಇದ್ದಂಥ ನಿಮಗೆ ಹೇಳುವಂಥ ಮಾತು ವಿಧೇಯರಾಗಿ ಅಂತ ಹೇಳ್ತಾರೆ. ಅವರು ಕುಡುಕರು, ಇಲ್ಲಾಂದರೆ ಮತ್ತೊಂದು ರೀತಿಯಲ್ಲಿ ತಪ್ಪಿನಲ್ಲಿದ್ದಾರೆ. ಆದರೂ ಕೂಡ ನಿಮ್ಮ ಗಂಡನನ್ನು ನೀವು ಕಾಪಾಡ್ಕೊಳ್ಬೇಕಾದ್ರೆ ಗಂಡನನ್ನು ಕಾಪಾಡ್ಕೊಳ್ಬೇಕಲ್ವ? ಯಾಕೆಂದರೆ ಸೈತಾನನ ಕ್ರಿಯೆದಲ್ಲಿದ್ದಾನೆ. ಆತನು ಸೈತಾನನ ಕ್ರಿಯೆದಲ್ಲಿದ್ದಾನೆ, ಸೈತಾನನಿಗೆ ಒಳಪಟ್ಟಿದ್ದಾನೆ. ಸೈತಾನನಿಗೆ ಒಳಪಟ್ಟಂಥ ಆತನನ್ನು ಅಂದರೆ ನಿನ್ನ ಗಂಡನನ್ನು ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ದೇವರು ನಿನಗೆ ಕೊಟ್ಟಿದ್ದಾನೆ. ಅದು ಹೇಗೆ ಸಾಧ್ಯ? ನೀನು ಪ್ರೀತಿಯಿಂದ ಸಂಸಾರ ಮಾಡುವುದರಿಂದ, ಪ್ರೀತಿಯಿಂದ ನಡೆದುಕೊಳ್ಳುವಂಥದ್ದು, ಪ್ರೀತಿಯಿಂದ ನೋಡಿಕೊಳ್ಳುವಂಥದ್ದು, ವಿಧೇಯರಾಗುವಂಥದ್ದು. ನೋಡಿ, ಜ್ಞಾನದಿಂದ ಬುದ್ಧಿಯಿಂದ ವಿಧೇಯರಾಗಿ, ನಿಮಗೂ ನಷ್ಟ ಆಗಬಾರ್ದು, ಅವ್ರಿಗೂ ಮೋಸ ಆಗಬಾರ್ದು. ಅವರು ದೇವರ ಮಾರ್ಗದಲ್ಲಿ ಬರಬೇಕಂದ್ರೆ ನಿಮ್ಮ ಒಳ್ಳೆ ನಡವಳಿಕೆಯಿಂದ. ಅದೇ ರೀತಿಯಲ್ಲಿ ಪುರುಷರು ದೇವರನ್ನು ನಂಬಿಕೊಂಡಿರ್ತಾರೆ, ಸ್ತ್ರೀಯರು ದೇವರನ್ನು ನಂಬಿಕೊಂಡಿರಲ್ಲ. ಅವರ ಮಧ್ಯದಲ್ಲಿ ಹೇಗೆ ಪ್ರೀತಿಸಬೇಕು? ಅವ್ರು ಹೇಗಾದರೂ ಇರಲಿ, ನೀವು ಪ್ರೀತಿಸಬೇಕು. ಪ್ರೀತಿಯಿಂದ, ಜ್ಞಾನದಿಂದ, ಭಕ್ತಿಯಿಂದ, ಒಳ್ಳೆಯ ನಡವಳಿಕೆಯಿಂದ ನಿಮ್ಮ ಹೆಂಡತಿಯರನ್ನು ನೀವು ಕಾಪಾಡಿಕೊಳ್ಬೇಕು. ಅದೇ ಪ್ರಕಾರ ಸ್ತ್ರೀಯರು ಒಳ್ಳೆ ನಡವಳಿಕೆಯಿಂದ ಕಾಪಾಡಿಕೊಳ್ಬೇಕು. ಸ್ತ್ರೀ ಪುರುಷರನ್ನು ದೇವರು ಕೊಟ್ಟಿದ್ದಾರೆ, ದೇವರು ಉಂಟು ಮಾಡಿದ್ದಾರೆ. ಈ ಲೋಕದಲ್ಲಿ ಭಕ್ತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ, ಪರಿಶುದ್ಧತೆಯಿಂದ ಜೀವಿಸಿರಂತೇಳಿ ದೇವರು ಜೀವಿತವನ್ನು ಕೊಟ್ಟಿದ್ದಾರೆ. ಜೀವಿತವನ್ನು ಪಡ್ಕೊಂಡಿರುವಂಥ ಪ್ರತಿಯೊಬ್ಬರೂ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಜೀವಿಸಬೇಕು. ಒಳ್ಳೆ ಭಕ್ತರಾಗಿ ಜೀವಿಸಬೇಕು. ದೇವರ ವಾಕ್ಯಕ್ಕೆ ಒಳಪಟ್ಟು ವಿಧೇಯರಾಗಿ ಜೀವಿಸಬೇಕು ಪ್ರಿಯರೇ. ಹಾಗೆ ಜೀವಿಸಿದಾಗ ಅವರಿಬ್ಬರ ಮಧ್ಯದಲ್ಲಿ ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ, ನೆಮ್ಮದಿ ಇರುತ್ತೆ. ಒಂದು ವೇಳೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ಗಲಾಟೆ ಮಾಡಿಕೊಂಡ್ರೆ ಇದ್ದ ಸಮಾಧಾನವನ್ನು ಕೂಡ ಕಳ್ಕೊಳ್ತಾರೆ. ಬರುವಂಥ ಸಮಾಧಾನ, ಬರುವಂಥ ಸಂತೋಷ, ಬರುವಂಥ ನೆಮ್ಮದಿ ಹಾಳಾಗತ್ತೆ. ಒಬ್ಬರಿಗೊಬ್ಬರು ತಗ್ಗಿಸ್ಕೊಂಡು ಪ್ರೀತಿಯಿಂದ ನಡ್ಕೊಂಡಾಗ ಅವರ ಮಧ್ಯದಲ್ಲಿ ಸಮಾಧಾನ, ಸಂತೋಷ, ನೆಮ್ಮದಿ. ಒಂದು ವೇಳೆ ಚಿಕ್ಕ ವಿಷಯದಲ್ಲಿ ಗಲಾಟೆಗಳನ್ನು ಇಟ್ಕೊಂಡು ದೊಡ್ಡದು ಮಾಡಿಕೊಂಡು ಜೀವಿಸಿದರೆ ಅವರ ಮನೆಯಲ್ಲಿ ಘೋರವಾದಂಥ ಬಾಧೆಗಳು, ಹಿಂಸೆಗಳು, ಕಿರಿಕಿರಿ, ಸಮಸ್ಯೆಗಳಿರುತ್ತೆ. ಯಾರು ಸರಿ ಮಾಡಲ್ಲ, ಯಾರು ಉದ್ಧಾರ ಮಾಡಲ್ಲ. ಉದ್ಧಾರ ಆಗಬೇಕಾದ್ರೆ ದೇವರ ಮಾತಿಗೆ ಒಳಪಟ್ಟು ವಿಧೇಯರಾಗಿ ಭಯ ಭಕ್ತಿಯಿಂದ ನಡ್ಕೊಂಡಾಗ ಆ ಕುಟುಂಬ ಉದ್ಧಾರ ಆಗುತ್ತೆ. ಇಲ್ಲದೆ ಹೋದರೆ ನಾಶನಕ್ಕೆ ಹೋಗುತ್ತೆ, ನಾಶ. ಆದ್ದರಿಂದ ನಿಮ್ಮ ಭಕ್ತಿ ಎಚ್ಚರಿಕೆ, ನಿಮ್ಮ ನಂಬಿಕೆ, ವಾಕ್ಯದ ಪ್ರಕಾರ ಪ್ರೀತಿ, ಜಾಗೃತಿಯಿಂದ ನೋಡಿಕೊಳ್ಳಿ ಪ್ರಿಯರೇ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರ ತಲೆಬಾಗಿಸಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯ ದೇವ, ನಿಮಗೆ ಸ್ತೋತ್ರಗಳು ತಂದೆ. ಗಂಡನು ಎಂಬುವಂಥ ಪದಕ್ಕೆ ಅರ್ಥ ಏನು, ಹೆಂಡತಿ ಎಂಬುವಂಥ ಪದಕ್ಕೆ ಅರ್ಥ ಏನು, ಗಂಡ ಹೆಂಡತಿಯನ್ನು ನೀವು ಯಾಕೆ ನೇಮಿಸಿದ್ದೀರಾ ಎನ್ನುವಂಥ ವಿಷಯವನ್ನು ತಂದೆ ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದೀನಿ. ಪ್ರತಿಯೊಬ್ಬರೂ ಶ್ರದ್ಧೆಯಿಂದ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಪ್ರತಿ ಕುಟುಂಬದಲ್ಲಿ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.